ಬೆಂಗಳೂರಿನಲ್ಲಿ ಕೆಲವು ಕಡೆ ರಸ್ತೆ ಕಾಮಗಾರಿಗಳು ಆಗ್ತಾ ಇರೋದ್ರಿಂದಾಗಿ ಸಾಕಷ್ಟು ಸಮಸ್ಯೆಯನ್ನ ಸಾರ್ವಜನಿಕರು ಕೂಡ ಅನುಭವಿಸ್ತಾ ಇದ್ದಾರೆ. ರಾಜಾಜಿನಗರದ ರಾಜ್ಕುಮಾರ್ ಮುಖ್ಯ ರಸ್ತೆ ಏನಿದೆ, ಇಲ್ಲಿ 3 ತಿಂಗಳಿಂದ ರಸ್ತೆ ಕಾಮಗಾರಿ ನಡೀತಾ ಇರುವಂತದ್ದು. BWSSB ಏನಿದೆ ಅದು ರಸ್ತೆಯನ್ನ ಅಗದು ಅಲ್ಲಿ ಪೈಪ್ ಅಳವಡಿಕೆ ಕಾರ್ಯವನ್ನ ಕೂಡ ಮಾಡ್ತಾ ಇದೆ. 3 ತಿಂಗಳಿಂದ ಈ ಕಾಮಗಾರಿ ಸರಿಯಾಗಿ ನಡೀತಾ ಇಲ್ಲ, ಮಂದಗತಿಯಲ್ಲಿ ಸಾಗ್ತಾ ಇದೆ ಅನ್ನುವಂತ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಅಷ್ಟೇ ಅಲ್ಲದೆ ಮೊನ್ನೆ ದಿನ ಓರ್ವ ಯುವಕ ಏನಿದ್ದಾನೆ, ರಾತ್ರಿ 1:30 ಸುಮಾರಿಗೆ ಬರ್ತಾ ಇದ್ದಂತವನು ಈ ಒಂದು ರಸ್ತೆ ಕಾಮಗಾರಿಯಿಂದಾಗಿ ಬಿದ್ದು ಆತ ಆಸ್ಪತ್ರೆಗೆ ಕೂಡ ಅಡ್ಮಿಟ್ ಆಗಿರುವಂತದ್ದು. ನನಗ ಅದೇ ರಸ್ತೆಯಲ್ಲಿ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಲ್ಲಿ ಇವರು ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸಾರ್ವಜನಿಕರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಪೈಪ್ ಅನ್ನು ಅಳವಡಿಸುವಂತ ಸಂದರ್ಭದಲ್ಲಿ 3 ತಿಂಗಳಿಂದ ಇದೇ ರೀತಿಯ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ, ಆದ್ರೆ ಸರಿಯಾದ ರೀತಿಯಲ್ಲಿ ಕಾಮಗಾರಿಯನ್ನ ನಡೆಸ್ತಾ ಇಲ್ಲ. ಸಾಕಷ್ಟು ಅಪಘಾತಗಳು ಕೂಡ ಸಂಭವಿಸ್ತಾ ಇದೆ. ಈ ರಸ್ತೆಯಲ್ಲಿ ಸಾಕಷ್ಟು ವಾಹನಗಳು ಓಡಾಡುತ್ತೆ, ಅಂದ್ರೆ ಮುಖ್ಯ ರಸ್ತೆಗೆ ಕನೆಕ್ಟ್ ಆಗುವಂತ ರಸ್ತೆ ಆಗಿರೋದ್ರಿಂದಾಗಿ ಇಲ್ಲಿ KSRTC ಬಸ್ಗಳಾಗಿರ್ಬಹುದು, ಹಾಗೆ ವಾಹನಗಳಾಗಿರ್ಬಹುದು, ಎಲ್ಲವೂ ಕೂಡ ಇಲ್ಲೇ ಓಡಾಡುತ್ತೆ. ಕೇವಲ ಒನ್ ವೇ ರೀತಿಯಲ್ಲಿ ವಾಹನಗಳು ಸಂಚರಿಸ್ತಾ ಇರುವಂತದ್ದು. ಸ್ವಲ್ಪ ಮಟ್ಟಿಗೆ ಯಾಮಾರಿದ್ರೂ ಕೂಡ ಇಲ್ಲಿ ಪ್ರಾಣಾಪಾಯ ಆಗುವಂತ ಸಂಭವ ಇದೆ ಅನ್ನುವಂಥದ್ದು ಸಾರ್ವಜನಿಕರ ಅಭಿಪ್ರಾಯ ಕೂಡ ಹೌದು. ಅದೇ ರೀತಿಯಲ್ಲಿ ಸಾಕಷ್ಟು ಘಟನೆಗಳು ಕೂಡ ಆಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಸಾರ್ವಜನಿಕರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದಷ್ಟು ಬೇಗ ಈ ಒಂದು ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು, ಅನಂತರದಲ್ಲಿ ಸಾರ್ವಜನಿಕರಿಗೆ ಇಲ್ಲಿ ಓಡಾಡ್ಲಿಕ್ಕೆ ಅನುವು ಮಾಡಿ ಕೊಡಬೇಕು ಅನ್ನುವಂಥದ್ದು ಇಲ್ಲಿನ ಒಂದು ಸ್ಥಳೀಯರ ಒಂದು ಆಗ್ರಹ ಕೂಡ ಹೌದು. ಅಂದ್ರೆ ಈ ರೀತಿಯಲ್ಲಿ ನಿಧಾನವಾಗಿ ಕಾಮಗಾರಿಯನ್ನ ಮಾಡ್ತಾ ಹೋದ್ರೆ ಯಾವ ರೀತಿಯಲ್ಲಿ ಹಾಗಾದ್ರೆ ನಾವು ಸಂಚಾರವನ್ನ ಮಾಡಬೇಕು, ಅದರಲ್ಲೂ ಕೂಡ ಸಾಕಷ್ಟು ಅಪಘಾತಗಳು ಆಗ್ತಾ ಇದೆ ಅನ್ನುವಂತ ಒಂದು ಅಭಿಪ್ರಾಯ ಏನಿದೆ ಅದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಇನ್ನಾದ್ರೂ ಕೂಡ ಸರ್ಕಾರ ಹಾಗೆ BBMP ಅಧಿಕಾರಿಗಳಿಂದರೆ ಅವರು ತ್ವರಿತಗತಿಯಲ್ಲಿ ಕಾಮಗಾರಿಯನ್ನ ಮಾಡಲಿ. ಸಾಕಷ್ಟು ಅಪಘಾತಗಳು ಸಂಭವಿಸ್ತಾ ಇರೋದ್ರಿಂದಾಗಿ ಸಾಕಷ್ಟು ಜನರ ಪ್ರಾಣಕ್ಕೆ ಅಪಾಯ ಅನ್ನುವಂಥದ್ದು ಉಂಟಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಜನಸಾಮಾನ್ಯರಿಂದಲೇ ಈ ರೀತಿ ಒಂದು ಕಾಮಗಾರಿಯನ್ನು ಇಷ್ಟು ನಿಧಾನವಾಗಿ ಮಾಡ್ತಾ ಇರೋದ್ರಿಂದಾಗಿ ಇನ್ನೂ ಕೂಡ ಸಮಸ್ಯೆಗಳು ಆಗ್ತಾ ಇದೆ ಅನ್ನುವಂತ ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇಲ್ಲಿ ಸಾರ್ವಜನಿಕರಿದ್ದಾರೆ. ಆಯ್ತು, ಏನ್ ಸಮಸ್ಯೆ ಆಗ್ತಾ ಇದೆ? ನಿಜವಾದ ನಾಚಿಗೇಡಿದು ಈ ಸರ್ಕಾರಕ್ಕೆ, ನಿಜವಾದ ನಾಚಿಗೇಡು. 3 ತಿಂಗಳಾಯ್ತು ಅಗ್ಬಿಟ್ಟಿಂಗ್ ಬಿಟ್ಟ ಅಂದ್ರೆ ಒಂದು 2 ವೀಲರ್ ನಿಲ್ಸಿದ್ರು ಸಾಕು, ಎಲ್ಲ ಗಾಡಿ ಜಾಮ್ ಆಯ್ತದೆ. ಯಾರು ಸಂಬಂಧ ಪಡ್ರೆ ಗೊತ್ತಿಲ್ಲ, ಗುತ್ತಿಗೆದಾರ ಅಂತ ಗೊತ್ತಿಲ್ಲ. ಅವ್ರಿಗೆ ನಮ್ ಕಡೆಯಿಂದ ಧಿಕ್ಕಾರ. ನಾ ಬೆಂಗಳೂರು ನಗರ ಕನ್ನಡಿಗ ವೇದಿಕೆ ಅಧ್ಯಕ್ಷನಾಗಿ ಅವ್ರಿಗೆ ಧಿಕ್ಕಾರ ಆಗ್ತಾ ಇದ್ದೀನಿ. ಯಾರ ರಾಜಿಗೆ ಅಂತ ಗೊತ್ತಿಲ್ಲ ನಮ್ಗೆ. ಇಷ್ಟೊಂದು 3 ತಿಂಗಳಾಯ್ತು. ಜನಕ್ಕೆ ಏನಿಗೆ ತೊಂದರೆ ಕೊಡ್ತಾರೆ ಇವರು? ಹಿಂದೆನೆ ಮಾಡ್ಕೊಂಡ್ ಬರ್ಬೇಕು. ಈ ಕಾಂಗ್ರೆಸ್ ಸರ್ಕಾರ ನಿಜವಾಗ್ಲೂ ಬೇಜಾರಾಯ್ತದೆ. ಒಂದು ಟೈಮಲ್ಲಿ ಒಳ್ಳೆ ಕೆಲಸ ಮಾಡಿದಿರೋರು ಸಿದ್ದರಾಮಯ್ಯ ಸರ್ಕಾರ ಈ ಸತಿ ಏನ್ ಹಿಂಗಾಯ್ತ ಗೊತ್ತಿಲ್ಲ. ನಾನು ಇಲ್ಲಿ ಜನರಲ್ ಸೆಕ್ರೆಟರಿ ಆದ್ರೂ ನಾನು ಬೇಜಾರಾಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಇನ್ ಮುಂದೆ ಯಾರು ಜಲ್ದಿ ಕೆಲಸ ಮಾಡಿ ಕೆಲಸ ಮುಗಿಸಕ್ಕೆ ಹೇಳಿ. ಪಬ್ಲಿಕ್ ತೊಂದರೆ ಕೊಡೋದು ಬೇಡ. ನೋಡಿ, ಇಲ್ಲೇ ನೀವು ಕಣ್ಣಂಗೆ ಕಾಣ್ತದಲ್ಲಿ ಒಂದೇ ಒಂದು 2 ವೀಲರ್ ನಿಂತ್ಕೊಂಡು ಗಾಡಿಗೆಲ್ಲ ಜಾಮ್ ಆಯ್ತದೆ. ದಯವಿಟ್ಟು ನಿಮ್ಮ ಒಂದು ಮಾಧ್ಯಮದಿಂದ ಅವ್ರಿಗೊಂದು ಎಚ್ಚರಿಕೆ ಗಂಟೆ ಕೊಡಿ. ಯಾರಂತ ಗೊತ್ತಿಲ್ಲ, ಗುತ್ತಿಗೆ ಯಾರಂತ ಗೊತ್ತಿಲ್ಲ, ದಯವಿಟ್ಟು ಗಮನಕ್ಕೆ ತರ್ರಿ. ಇದು ಇಲ್ಲಿನ ಸಾರ್ವಜನಿಕರ ಅಭಿಪ್ರಾಯ. ಅಂದ್ರೆ ಸಾಕಷ್ಟು ಜನ ಇದೇ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರತಿ ಸತಿ ಕೂಡ ಕೆಲಸ ಮಾಡುವಂತ ವೇಳೆಯಲ್ಲಿ ಸಾಕಷ್ಟು ನಿಧಾನಗತಿಯಲ್ಲಿ ಮಾಡ್ತಾ ಹೋದ್ರೆ ಸಾಕಷ್ಟು ಸಮಸ್ಯೆ ಆಗುತ್ತೆ, ಮಳೆ ಬಂದ್ರೆ ಇನ್ನೂ ಕೂಡ ಸಮಸ್ಯೆ ಆಗುತ್ತೆ ಅನ್ನುವಂತ ಮಾತನ್ನ ಸಾರ್ವಜನಿಕರು ಹೇಳ್ತಾರೆ. ಒಂದು ಕಾರಣ ಏನು ಅಂದ್ರೆ ರಸ್ತೆ ಮೇಲ್ಭಾಗದಲ್ಲೇ ಮಣ್ಣನ್ನು ಹಾಕಿದ್ದಾರೆ. ಮಳೆ ಬಂತು ಅಂತ ಹೇಳಿದ್ರೆ ಆ ಮಣ್ಣು ಹೋಗಿ ರಸ್ತೆ ಮೇಲೆ ನಿಲ್ಲುತ್ತೆ. ಅನಂತರದಲ್ಲಿ ಬೈಕ್ ಸವಾರರು ಸ್ಕಿಡ್ ಆಗಿ ಬೀಳುವಂತ ಒಂದು ಸಂಭವ ಕೂಡ ಇಲ್ಲಿ ಜಾಸ್ತಿ ಇರುವಂತದ್ದು. ಇನ್ನಾದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿ ಅನ್ನುವಂಥದ್ದು ಎಲ್ಲರ ಆಶಯ ಕೂಡ ಹೌದು. ಕ್ಯಾಮರಾ ಪರ್ಸನ್ ಸೂರಜ್ ಜೊತೆ ಪ್ರಜ್ವಲ್ ನಿಟ್ಟೂರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.